ಆಫ್ಟರ್ ಮ್ಯಾರೇಜ್ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ಪಿಸಿಒಡಿ ಪ್ರಾಬ್ಲಮ್ ಇರೋದ್ರಿಂದ ವೇಟ್ ಜಾಸ್ತಿ ಆಗ್ತಾ ಹೋದೆ. ಐಡಲ್ ವೇಟ್ ಗಿಂತ ಓವರ್ ವೇಟ್ ಆಗ್ತಾ ಹೋದೆ. ಆಮೇಲೆ ಇವೆಲ್ಲ ಬರೋದ್ರಿಂದ ಒಂದಕ್ಕೊಂದು ನಾನ್ ಮುಂದೆ ನೀನ್ ಮುಂದೆ ಅಂತ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಥೈರಾಯ್ಡ್ ಬಗ್ಗೆ ಸೇರ್ಕೊಂತು, ಆಮೇಲೆ ಜಾಯಿಂಟ್ ಪೇನ್ಸ್ ಒಂದೊಂದೇ ಅವು ಸ್ಟಾರ್ಟ್ ಆಗ್ತಾ ಆಗ್ತಾ ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಹೋಗೋದು. ಏನಪ್ಪಾ ಈ ತರ ಲೈಫ್ ಆಗ್ತಾ ಇದೆ. ಆಮೇಲೆ ಮನೇಲೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮ್ಯಾರೇಜ್ ಮಾಡ್ಕೊಂಡ್ರು. ಮ್ಯಾರೇಜ್ ಆದ್ಮೇಲೆ ಈ ಕಡೆ ಬಂದ್ವಿ ತುಮಕೂರು ಡಿಸ್ಟಿಕ್ಗೆ. ತುಮಕೂರು ಡಿಸ್ಟಿಕ್ ಬಂದ್ಮೇಲೆ ಲೈಫ್ ಎಲ್ಲ ಚೇಂಜ್ ಆಗ್ತಾ ಹೋಯ್ತು. ಆಫ್ಟರ್ ಏನು 2 ಇಯರ್ಸ್ ಆಯ್ತು, 3 ಇಯರ್ಸ್ ಆಯ್ತು, ಇನ್ನು ಇವ್ರಿಗೆ ಬೇಬಿ ಆಗ್ತಿಲ್ಲ, ಯಾಕೆ ಮಕ್ಳು ಆಗ್ತಾ ಇಲ್ಲ, ಇವ್ರಿಗೆ ಏನ್ ಸಮಸ್ಯೆ ಇರ್ಬೋದು ಅಂತ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡ್ತಾ ಹೋದ್ವಿ. ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವರು ನಿಮ್ಗೆ ಪಿಸಿಒಡಿ ಪ್ರಾಬ್ಲಮ್ ಇದೆಯಮ್ಮ, ನೀವು ಸ್ವಲ್ಪ ಎಲ್ಲ ಮಾತ್ರೆ ಎಲ್ಲ ತಗೊಳ್ರಿ, ಒಂದ್ ಸ್ವಲ್ಪ ನೋಡೋಣ ಅಂತ ಹೇಳಿದ್ರು. 1 ವರ್ಷ ನಾವು ಮಾತ್ರೆ ಎಲ್ಲ ತಗೊಂಡ್ವಿ. ಮಾತ್ರೆ ತಗೊಂಡಾಗ ಮಾತ್ರ ಪೀರಿಯಡ್ಸ್ ಆಗೋಕ್ ಸ್ಟಾರ್ಟ್ ಆಯ್ತು. ಅವಾಗ ಮಂತ್ಲಿ ಆಗ ಮತ್ತೆ ನಾವು ಸ್ಟಾಪ್ ಮಾಡಿದಾಗ ಮತ್ತೆ ನಿಲ್ಲೋದು, ಮತ್ತೆ ಕಂಟಿನ್ಯೂ ಆಗ್ತಾನೆ ಇರ್ಲಿಲ್ಲ ಪೀರಿಯಡ್ಸ್. ಈ ತರ ಪ್ರಾಬ್ಲಮ್ಸ್ ಬಂತು. ಆಮೇಲೆ ನೆಕ್ಸ್ಟ್ ನಾವು ಒಬ್ರನ್ ಬಿಡು ಇನ್ನೊಬ್ರ ಹತ್ರ ನಾವು ಮತ್ತೆ ಆಸ್ಪತ್ರೆಗೆ ಹೋದಾಗ ನಿಮ್ದು 2 ಬ್ಲಾಕ್ಸ್ ಆಗಿದೆ, ನೀವು ಅದು ಲ್ಯಾಪ್ರೋಸ್ಕೋಪಿ ಮಾಡ್ಕೋಬೇಕು, ಓಪನ್ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿ. ಆಯ್ತು ಸರಿ ನೋಡೋಣ, ಅದು ಈಗ ಇಷ್ಟೆಲ್ಲ ನಾವು ಸಫರ್ ಪಡ್ತಾ ಇದೀವಿ ನೋಡೋಣ ಅಂತ ಅದಕ್ಕೂ ಟ್ರೈ ಮಾಡಿದ್ವಿ. ಲ್ಯಾಪ್ರೋಸ್ಕೋಪಿ ಆಯ್ತು, ಎಲ್ಲ ಆಯ್ತು. ಬಟ್ ನಮ್ಗೆ ಯಾವ್ದೇ ರೀತಿ 1 ಇಯರ್ ಆಯ್ತು. 1 ಇಯರ್ ಆದ್ರೂ ನಮ್ಗೆ ಕನ್ಸೀವ್ ರಿಸಲ್ಟ್ ಕಾಣಿಸ್ಲಿಲ್ಲ. ಎಷ್ಟೋ ಜನಕ್ಕೆ ಲ್ಯಾಪ್ರೋಸ್ಕೋಪಿ ಆದ್ರೆ ಕನ್ಸೀವ್ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ಯಾವ್ದೇ ರೀತಿ ಆಮೇಲೆ ಥೈರಾಯ್ಡ್ ಜಾಸ್ತಿ ಆಗ್ತಾ ಹೋಯ್ತು. 25 mg ಇಂದ 50 mg ಆಯ್ತು. ಈ ತರ ನನ್ಗೆ ಜಾಸ್ತಿನೇ ಆಗ್ತಾ ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಆದಾಗ ನನಗೆ ಯಾವ್ದೇ ರಿಸಲ್ಟ್ ಕಾಣಿಸ್ಲಿಲ್ಲ. ನಮ್ಮ ಅಕ್ಕವ್ರು ಒಂದಿನ ನನ್ ನೋಡಕ್ ಬಂದಾಗ ಈ ತರ ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾಗ ಅವ್ರು ಈ ಒಂದು ಕಮ್ಯುನಿಟಿಯನ್ನ ಪರಿಚಯ ಮಾಡ್ಕೊಟ್ರು. ಆಮೇಲೆ ಈ ತರ ಫುಡ್ ಇದೆ, ನೀನು ಈ ತರ ಫುಡ್ ಸೇವನೆ ಮಾಡೋದ್ರಿಂದ ನನಗಾದಂತ ಬದಲಾವಣೆನೇ ಆಗ್ತದಂತ ಹೇಳಲ್ಲ. ಬಟ್ ನನಗಿರುವಂತ ಇಶ್ಯೂಸ್ ಗಳಿಂದ ನಾನು ಹೊರಗಡೆ ಬಂದಿದ್ದೀನಿ, ನೀನು ಬರ್ಬೋದು ಅಂತ ಹೇಳಿದ್ರು. ಓಹೋ! ಸರಿ ಸರಿ ನೋಡೋಣ, ಈ ಫುಡ್ ಅನ್ನ ನಾನು ಸಹ ಯಾಕ ತಗೋಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ನನ್ನ ಲೈಫ್ ಸ್ಟೈಲ್ ಅಲ್ಲಿ ತಿನ್ನೋ ಒಂದು ಫುಡ್ ಅನ್ನ ಚೇಂಜ್ ಮಾಡಿ ಈ ಪ್ರಾಕ್ಟೀಸ್ ಇಂದ ನಮ್ ಕೋಚಸ್ ಹೇಳಿದ್ರು 90 ಡೇಸ್ ಪ್ರಾಕ್ಟೀಸ್ ಮಾಡ್ಬೇಕು. 90 ಡೇಸ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಏನೋ ಒಂದ್ ಸಿಗ್ಲಿಕ್ಕಿದೆ ಅಂತ ಹೇಳಿದ್ರು. ಸರಿ ಆಯ್ತು ನೋಡೋಣ ಮಾಡೋಣ ಅಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದೇ ವಾರದಲ್ಲಿ ನಾವ್ ಎನರ್ಜಿ ಅಪ್ಪು ಆಮೇಲೆ ಶೇಕ್ ನಾವ್ ತಗೊಳ್ತಾ ನಮ್ಗೆ ಯಾಕೋ ಒಂದ್ 2-3 ದಿನದಲ್ಲಿ ನಮ್ ದೇಹದಲ್ಲಿ ಬದಲಾವಣೆ ಆಗೋಕ್ ಸ್ಟಾರ್ಟ್ ಆಯ್ತು. ಹ್ಮ್. ಏನು ಸುಸ್ತು ಆಯಾಸ ಈ ತರ ಕಡಿಮೆ ಆಗ್ತಾ ಹೋಗ್ತಿದೆ. ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಿದೆ. ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇದಾವೆ. ಆಮೇಲೆ ಕೆಲಸ ಮಾಡಕ್ ಉತ್ಸಾಹ ಬರ್ತಾ ಇದೆ. ಆಮೇಲೆ ಯೂರಿನ್ ಜಾಸ್ತಿ ಹೋಗ್ತಿದೀವಿ. ಟಾಯ್ಲೆಟ್ ಎಲ್ಲ ಇಷ್ಟು ಕ್ಲಿಯರ್ ಆಗ್ತಾ ಇದೆಯಲ್ಲ, ಏನಿದೆ ಇದ್ರಾಗ ಏನಿದೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಒಂದೊಂದೇ ದಿನ ಪಾಸ್ ಆಗ್ತಾ ಹೋಯ್ತು. 1 ವೀಕ್ ಆಯ್ತು, 10 ಡೇಸ್ ಆಯ್ತು. 10 ಡೇಸ್ ಆದ್ಮೇಲೆ ನಮ್ ಕೋಚಸ್ ಮಾತಾಡಿದ್ರು. ಮಾತಾಡಿದ್ಮೇಲೆ 2 ಟೈಮ್ಸ್ ಯಾಕೆ ಶೇಕ್ ಮಾಡ್ಬಾರ್ದು ಅಂತ ಕೇಳಿದ್ರು. SMS ಪ್ಲಾನ್ ಯಾಕೆ ಮಾಡ್ಬಾರ್ದು ಅಂದ್ರು. ಹ್ಮ್. ಆಮೇಲೆ SMS ಪ್ಲಾನ್ ಮಾಡ್ತಾ ಹೋದ್ವಿ. ಹ್ಮ್. SMS ಪ್ಲಾನ್ ಮಾಡಿದ್ಮೇಲೆ ನಮ್ಮ ಕಮ್ಯುನಿಟಿಯಲ್ಲಿ ಇರುವಂತ ಸಪ್ಲಿಮೆಂಟ್ಸ್ ಇದಾವೆ. ಈ ಸಪ್ಲಿಮೆಂಟ್ಸ್ ಅನ್ನ ನೀವ್ ಯಾಕೆ ಯೂಸ್ ಮಾಡ್ಬಾರ್ದು ಅಂತ ಕೇಳಿದ್ರು. ಬಟ್ ಆ ಸಪ್ಲಿಮೆಂಟ್ ವಿತ್ ಶೇಕ್ ಆಮೇಲೆ ವಿತ್ ನಮ್ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದಾಗ ಫಸ್ಟ್ ಬಂದಿರೋ ರಿಸಲ್ಟ್ ನನಗೆ ಪಿಸಿಒಡಿ ಪ್ರಾಬ್ಲಮ್ ಇಂದ ಹೊರಗಡೆ ಬಂದೆ. ವಾವ್! ಯಾಕಂತಂದ್ರೆ ತಿಂಗಳ ನನ್ ಪೀರಿಯಡ್ಸ್ ಆಗದೆ ಇರೋದು 28 ಇದು ನಂಬರ್ ಹ್ಮ್. 28 ಡೇಸ್ಗೆ ನನ್ಗೆ ಪೀರಿಯಡ್ ಆಯ್ತು. ಆ 28 ಡೇಸ್ ಪೀರಿಯಡ್ ಆಗಿರೋದ್ ನೋಡಿ, ಯಾವತ್ತು ನಾನು ಮಂತ್ಲಿ ಆಗದೆ ಇರೋಳು ಅಂತ 45 ಡೇಸ್ 60 ಡೇಸ್ ಈ ತರ ಹೋಗ್ತಾ ಇರೋ ಪೀರಿಯಡ್ಸ್ ಮಂತ್ಲಿ ಬಂತಲ್ಲ ಅಂತ ಖುಷಿ ಪಟ್ಟೆ. ಹ್ಮ್. ಅಷ್ಟು ನಾನು ಬಂದಿರೋ ರಿಸಲ್ಟ್ ಅನ್ನ ನೋಡಿ. ಆಮೇಲೆ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿದೆ. ಆ ಕಮ್ಯುನಿಟಿ ನನ್ಗೆ ಯಾಕಂದ್ರೆ ಅಂದ್ರೆ ಇಲ್ಲೆಲ್ಲ ನನ್ಗೆ ಅದನ್ನ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವಾವ್, ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ನಿಮ್ಗೆ ಅಂತ. ಆಮೇಲೆ ಹೀಗೆ ನಾವು ಪ್ರಾಕ್ಟೀಸ್ ಮಾಡ್ತಾ 3 ಮಂತ್ಸ್ ಅಲ್ಲಿ 7 kg ಅಷ್ಟು ವೇಟ್ ಲಾಸ್ ಮಾಡ್ಕೊಂಡೆ. ಯಾಕೆ ವೇಟ್ ಲಾಸ್ ನಾನ್ ಮುಂಚೆನೂ ಯೋಗಾಸನ ಆಮೇಲೆ ಈ ತರ ಎಕ್ಸರ್ಸೈಸ್ ಗಳನ್ನ ಮಾಡಿದಾಗ ಆಮೇಲೆ ಫುಡ್ ಗಳನ್ನ ಬಿಟ್ಟಾಗ್ಲೂ ಸಹ ನನ್ಗೆ ವೇಟ್ ಲಾಸ್ ಆಗ್ತಿರ್ಲಿಲ್ಲ. ಬಟ್ ಈ ಫುಡ್ ಇಂದ ನನಗೆ 7 kg ಅಷ್ಟು ವೇಟ್ ಲಾಸ್ ಆಯ್ತು. ಹೇಗ್ ಸಾಧ್ಯ ಆಯ್ತು ಅಂತ ನಮ್ ಕಮ್ಯುನಿಟಿಯಲ್ಲಿ ಹೇಳ್ಕೊಡ್ತಕ್ಕಂತ ಎಕ್ಸರ್ಸೈಸ್ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಆಮೇಲೆ ಕಮ್ಯುನಿಟಿಯಲ್ಲಿ ಹೇಳ್ಕೊಡ್ತಕ್ಕಂತ ಲೈಫ್ ಸ್ಟೈಲ್ ಆಗ್ಲಿ, ಇದರಿಂದ ನಾನು ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಾಗ, ಆಮೇಲೆ ಫುಡ್ ಅನ್ನ SMS ಪ್ಲಾನ್ ಮಾಡ್ಕೊಂಡಾಗ, ಮತ್ತೆ ಮಲ್ಟಿ ವಿಟಮಿನ್, ಓಮೆಗಾ, ಆಮೇಲೆ ಜಾಯಿಂಟ್ ಹೆಲ್ತ್ ಆಗ್ಲಿ, ಆಮೇಲೆ ನಮ್ಮ ಸಪ್ಲಿಮೆಂಟ್ಸ್ ಕೆಲವೊಂದು, ಆಮೇಲೆ ಗರ್ಭಿಣಿ ಆಗ್ಲಿ ನಾವ್ ತಗೊಂತಾ ಹೋದಾಗ ನಮ್ಗ್ ಆದಂತ ಬದಲಾವಣೆಗಳು ತುಂಬಾ ಆಗ್ತಾ ಹೋದ್ವು. ಯಾಕಂತಂದ್ರೆ ನಮ್ಗೆ ಇರುವಂತ ಜಾಯಿಂಟ್ ಪೇನ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದ್ವು. ಜಾಯಿಂಟ್ ಪೇನ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದ್ವು. ಆಮೇಲೆ ನಮ್ದು ಕೋಚಸ್ ಹೇಳಿದ್ರು ನೀವು 90 ಡೇಸ್ ಮಾಡ್ಬೇಕು ಅಂತ. ಬಟ್ 90 ಡೇಸ್ ಮಾಡಿದಾಗ ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತು. ಯಾಕಂದ್ರೆ ವೇಟ್ ಲಾಸ್ ಆಗ್ತಾ, ಎಲ್ಲ ಹೆಲ್ತ್ ಇಶ್ಯೂಸ್ ಗಳು ಕಡಿಮೆ ಆಗ್ತಾ, ಪಿಸಿಒಡಿ ಪ್ರಾಬ್ಲಮ್ ನಿಂದ ಹೊರಗಡೆ ಬರ್ತಾ. ಬಟ್ ಯಾವಾಗೋ ಒಂದೊಂದ್ಸಲ ನನ್ಗೆ ಅದ್ ಅನಿಸ್ತಾ ಇತ್ತು,
ಇಷ್ಟ್ ಹ್ಮ್ 90 ಡೇಸ್ ಆಯ್ತು. ಬಟ್ ನನ್ ಜೊತೆಗಿದ್ದವ್ರು ಇಲ್ಲಿ ಎಲ್ಲಾ ರಿಸಲ್ಟ್ ತಗೊಂಡ್ರು. ಬಟ್ ನನಗ್ ಯಾಕೋ ರಿಸಲ್ಟ್ ಬರ್ಲಿಲ್ಲ. ಅಂದ್ರೆ ಬರ್ಲಿಲ್ಲ. ನನಗ್ ಗೊತ್ತಿರ್ಲಿಲ್ಲ ಅದು. ಬಟ್ ನನ್ ಬಾಡಿ ರೆಡಿ ಆಗ್ತಾ ಇದೆ. ಅದು ಇನ್ನೂ ಕೆಲ್ಸ ಇದೆ ಅದರದ್ದು. ಇನ್ನು ಅಷ್ಟು ದಿನದಿಂದ ಇರುವಂತ ಎಲ್ಲ ಇಶ್ಯೂಸ್‌ಗಳು ಹೋಗ್ಬೇಕು ಅಂತ ನನ್ ಮೈಂಡ್ ಸೆಟ್ ಇರ್ಲಿಲ್ಲ. ಬಟ್ ನಾನ್ 90 ಡೇಸ್ ಅಂತ ನಾನ್ ಇದ್ ಮಾಡ್ಕೊಂಡಿದ್ದೆ. ಆಮೇಲೆ ಹ್ಮ್ ನಾನು ಇರುವಂತ ಒಂದು ಆಕ್ಟಿವಿಟೀಸ್ ಆಗ್ಲಿ ಎಲ್ಲ ನೋಡ್ದಾಗ ನಮ್ ಕೋಚ್ ಒಂದಿನ ಮಾತಾಡ್ಸ್ದಾಗ, "ಯಾಕ್ ನೀವ್ ಈ ತರ ಆಗಿದೀರಾ?" ಅಂತ ಕೇಳಿದ್ರು. ಮೇಡಮ್ ಹ್ಮ್ ಈ ತರ ನನ್ 90 ಡೇಸ್ ಆಗಿದೆ. ನನ್ಗೆ ಇನ್ನೂ ರಿಸಲ್ಟ್ ಬಂದಿಲ್ಲ. ಬಟ್ ಅವ್ರ್ ಏನ್ ಹೇಳಿದ್ರು ಅಂತಂದ್ರೆ, "ನೀವ್ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಅನ್ನ ಬಿಡಿ. ಹ್ಮ್ ನೀವ್ ಫುಡ್ ಅನ್ನ ಮಾತ್ರ ಸೇವನೆ ಮಾಡಿ. ನಿಮ್ಗೆ ಓಕೆ. ಅದು ಏನ್ ಬರುತ್ತೋ ಅದ್ರ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ" ಅಂತ ಹೇಳಿದ್ರು. ಮತ್ತೆ ನಾನು ಅದು ಪ್ರಾಕ್ಟೀಸ್ ಅನ್ನ ಯಾವ ರೀತಿ ನಾನ್ ಕಡಿಮೆ ಮಾಡಿದ್ನಲ್ಲ, ಮತ್ತೆ ನಾವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಹ್ಮ್ ಪ್ರಾಕ್ಟೀಸ್ ಮಾಡಿದ್ವಿ. ಯಾವತ್ತೂ ಹೋಪ್ ಕಳ್ಕೊಳ್ದೆ, ಯಾಕಂದ್ರೆ ಹೇಳ್ತಿದ್ರು ಇಲ್ಲಿ, ತಾಳ್ಮೆಯಿಂದ ಇರ್ಬೇಕು ಒಂದ್ ರಿಸಲ್ಟ್ ಬರ್ಬೇಕು ಅಂತಂದ್ರೆ. ಆ ಹ್ಮ್ ಒಂದು ರಿಸಲ್ಟ್ ಬರ್ಲಿಕ್ಕೆ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ವಿ. ಆ ಹ್ಮ್ ಯಾವಾಗ್ ನಂದು ಅದು ಸರಿ ಆಗ್ತಾ ಹೋಯ್ತು ಅಲ್ಲ, ನನ್ ಬಾಡಿ ಯಾವಾಗ ರೆಡಿ ಆಯ್ತಲ್ಲ, ನಾನು ನಮ್ ಸರ್ ಇಬ್ರು ಸೇರಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನನಗೆ ಅಷ್ಟು ಬೇಗನೆ ರಿಸಲ್ಟ್ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. 7 ಮಂತ್ಸ್ ಅಲ್ಲೇ ನನಗೆ ಕನ್ಸೀವ್ ರಿಸಲ್ಟ್ ಬಂತು. ವಾವ್. ಕನ್ಸೀವ್ ರಿಸಲ್ಟ್ ಕನ್ಸೀವ್ ರಿಸಲ್ಟ್ ಅಷ್ಟು ಖುಷಿ ಕೊಡ್ತು ನಮ್ಗೆ. ಯಾಕಂದ್ರೆ ಎಷ್ಟೋ ಜನ ಹೇಳಿದ್ರು, "ನಮ್ಗೆ ಮಕ್ಳಾಗಲ್ಲ, ನೀವ್ ಐವಿಎಫ್ ಮಾಡ್ಕೋಬೇಕು. ನೀವ್ ಈ ಹ್ಮ್ ತರ ಟ್ರೀಟ್ಮೆಂಟ್ ತಗೋಬೇಕು." ಆ ತರ ಎಲ್ಲಾ ನಮ್ಗೆ ಮಾತಾಡ್ದಾಗ, ಆಮೇಲೆ ನೋಡ್ತಕ್ಕಂತ ಸಿಚುವೇಷನ್‌ಗಳಾಗ್ಲಿ, ಫ್ಯಾಮಿಲಿ ಎಲ್ಲ ಎದುರ್ಸಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈ ತರ ನಾವ್ ಒಂದ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಈ ಪ್ರಾಕ್ಟೀಸ್ ಇಂದ ನಮ್ಗೆ ಏನಾಗುತ್ತೋ ಏನೋ ಒಂದ್ ಭಯ ಇತ್ತು. ಆದ್ರೆ ಈಗ ಈ ಪ್ರಾಕ್ಟೀಸ್ ಇಂದ ನಾವ್ ಒಂದ್ ರಿಸಲ್ಟ್ ತಗೊಂಡಿದ್ದೇವೆ ಅಂದಾಗ ಅವ್ರು ಸಹ ಖುಷಿ ಪಡ್ತಾರೆ, ನಾವು ಸಹ ಖುಷಿ ಪಡ್ತೀವಿ. ನಮ್ ಫುಡ್ಡಿಗೆ ಗೊತ್ತಿರ್ಲಿಲ್ಲ ನಾವ್ ಹೆಣ್ಣು ಗಂಡು ಅಂತ. ಬಟ್ ನಮ್ಗೆ ಯಾವ ರಿಸಲ್ಟಿಗ್ ಬಂದಿದೀವಿ ಅಂತ ಗೊತ್ತಿರ್ಲಿಲ್ಲ. ಬಟ್ ನಾವು ಆ ಒಂದು ಫುಡ್ ಅನ್ನ ಸೇವನೆ ಮಾಡ್ದಾಗ ನಮಗ್ ಬೇಕಾಗಿರೋ ಒಂದು ಪ್ರೆಗ್ನೆನ್ಸಿ ಜರ್ನಿಯನ್ನ ನಾವ್ ಈ ಒಂದು ಫುಡ್ ಇಂದ ಸಕ್ಸಸ್ ಮಾಡ್ಕೊಳಕ್ ಸಾಧ್ಯ ಆಯ್ತು. ಆಮೇಲೆ ಫುಡ್ಡಿಗಾಗ್ಲಿ, ಆಮೇಲೆ ಇಲ್ಲಿ ಹೇಳ್ಕೊಡ್ತಕ್ಕಂತ ವೆಲ್ನೆಸ್ ಕೋಚಸ್‌ಗಳಾಗ್ಲಿ, ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ರಿಸಲ್ಟ್ ನಾವ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ವಿತೌಟ್ ಪ್ರಾಕ್ಟೀಸ್ ಆಮೇಲೆ ಸುಮ್ನೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೂನು ಬರ್ತಾ ಇರ್ಲಿಲ್ಲ ನಮ್ಗೆ. ಫುಡ್ ನಾವ್ ಸೇವನೆ ಮಾಡೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ, ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಬಂದು ಈಗ 5 ಮಂತ್ಸ್ ಅಲ್ಲೇ ನಾನ್ ರನ್ನಿಂಗ್ ಇದ್ದೀನಿ ಈಗ. 5 ಮಂತ್ಸ್ ನನ್ಗೆ ಸ್ಟಾರ್ಟ್ ಆಗಿದೆ ಈಗ. 4 ಎಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ. 5 ಮಂತ್ಸ್ ಅಲ್ಲಿ ನಾನು ಹೆಲ್ದಿಯಾಗಿ ಪ್ರೆಗ್ನೆನ್ಸಿಯ ಜರ್ನಿಯನ್ನ ಲೀಡ್ ಮಾಡ್ತಾ ಇದ್ದೀನಿ ಹ್ಯಾಪಿಯಾಗಿ. ಎಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಎಸ್ ಸೂಪರ್ ಮೇಡಮ್. ಸಾವಿತ್ರಿ ಮೇಡಮ್, ಫಸ್ಟ್ ಟೈಮ್ ನೀವು ಈ ಕಮ್ಯುನಿಟಿಗೆ ಜಾಯ್ನ್ ಆದಾಗ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಈ ಕಮ್ಯುನಿಟಿಯನ್ನ ಜಾಯ್ನ್ ಆದ್ರಿ. ಜೊತೆಗೆ ನಿಮ್ಗೆ ಮಕ್ಕಳಾಗಿರ್ಲಿಲ್ಲ ಅನ್ನೋ ಒಂದು ಕೊರಗು ಬಹಳಷ್ಟಿತ್ತು. ಎಸ್ ಗೊತ್ತು ನಮ್ಗೆ. 5 ಇಯರ್ಸ್ ಆಗಿತ್ತು ಸರ್. 5 ಇಯರ್ಸ್ ಆಗಿತ್ತು. ಮನೇಲಿ ನಾವೇ ದೊಡ್ಡವರು. ಹಾಗಾಗಿ ಮನೇಲಿ ಕೆಲ ಸಿಚುವೇಶನ್‌ಗಳು ನಡೀತಾ ಇದ್ವು. ಓಕೆ. ನಡಿಬೇಕಾದ್ರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಮದ್ವೆ ಆದ್ರೆ ಮಕ್ಕಳಾಗ್ಬಿಡ್ಬೇಕು. ಅವ್ರ ಮೈಂಡ್ ಸೆಟ್. ಬಟ್ ನಮ್ಗಿರೋ ಒಂದು ಹೆಲ್ತ್ ಇಶ್ಯೂಸ್ ಗಳಿಂದ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಇಷ್ಟಪಡೋದು ಬರೀ ಮಕ್ಳಿಗೋಸ್ಕರ ಇಷ್ಟಪಡ್ತಾರೆ. ಬಟ್ ಇವ್ರು ಹೆಲ್ದಿ ಆಗಿದಾರೆ ಅಂತ ಯಾರು ಯೋಚನೆ ಮಾಡಲ್ಲ. ಬಟ್ ಹೆಲ್ದಿ ಲೈಫ್ ಅನ್ನ ನಾವು ಲೀಡ್ ಮಾಡ್ಕೊಂಡ್ಮೇಲೆ ನಮಗ್ ಬರ್ಬೇಕಾಗಿರೋದು ಬರುತ್ತೆ ಅನ್ನೋದು ಈಗ ಅವ್ರಿಗೆ ಗೊತ್ತಾಗಿದೆ ಸರ್. ಈಗ ಚೆನ್ನಾಗಿದೆ. ಓಕೆ ಓಕೆ. ಈಗ ಫ್ಯಾಮಿಲಿ ಒಳಗೆ ಓಕೆ. ಡಾಕ್ಟರ್ ಕೂಡ ನಿಮ್ಗೆ ಏನ್ ಹೇಳಿದ್ರು ಫಸ್ಟ್ ಟೈಮ್? ಫಸ್ಟ್ ನೀವು ಏನೋ ಡಾಕ್ಟರ್ ಸಲಹೆ ಕೇಳಿದಾಗ? ಕನ್ಸಲ್ಟ್ ಮಾಡಿದಾಗ ಯಾಕಂದ್ರೆ ನಾವು 8 ಮಂತ್ಸ್ 7 ಮಂತ್ಸ್ ನಾವು ಪಿಸಿಯೋಡ್‌ಗೋಸ್ಕರ ತಗೊಂಡ್ವಿ ಸರ್ ಮಾತ್ರೆಗಳನ್ನೆಲ್ಲ. ಬಟ್ ಯಾವ್ದೇ ರೀತಿ ರಿಸಲ್ಟ್ ಕಾಣ್ಲಿಲ್ಲ. ಬಟ್ ನಮ್ಮ ಅಮ್ಮ ಆ ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ, ಮತ್ತೆ ಮಕ್ಳಾಗಲ್ಲ, ನೀವು ಐವಿಎಫ್ ಮಾಡ್ಕೋಬೇಕು ಅಂತ ಹೇಳಿದ್ರು ಸರ್ ಅವ್ರು. ನಾವ್ ಈ ತರ ಸಮಸ್ಯೆ ಇದೆ. ಈಗ ಇನ್ನು ಚಿಕ್ಕ ಏಜ್ ಅಲ್ವಾ, ನೋಡೋಣ. 22, 23 ನಡೀತಿತ್ತು ಸರ್ ಅವಾಗ. ಇನ್ನು ನೋಡೋಣ ಅಂತ ನಾವು ಸುಮ್ನೆ ಬಂದ್ವಿ ಸರ್. ಬಟ್ ಅದು ಬಿಟ್ಟು ಬಂದಿದ್ದಕ್ಕೆ ಇಷ್ಟು ಒಳ್ಳೆ ಕಮ್ಯುನಿಟಿ, ಇಷ್ಟು ಒಳ್ಳೆ ಫುಡ್ ಸಿಗಕ್ ಸಾಧ್ಯ ಆಯ್ತು ಸರ್. ನಿಮ್ಮ ಆಮೇಲೆ ಓಕೆ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷಗಳಾಯಿತು? ಸರ್ ಅವಾಗ 3 ಇಯರ್ಸ್ ಆಗೋಗಿತ್ತು ಸರ್. ನಾವು ಫಸ್ಟ್ ಕನ್ಸಲ್ಟ್ ಮಾಡ್ಬೇಕಾದ್ರೆ 3 ಇಯರ್ಸ್ ಆಗೋಗಿತ್ತು. ಈ ಕಮ್ಯುನಿಟಿಗ್ ಬರ್ಬೇಕಾದ್ರೆ 5 ಇಯರ್ಸ್ ರನ್ನಿಂಗ್ ಇತ್ತು ಸರ್. 4 ಅಂಡ್ ಹಾಲ್ಫ್ ಇಯರ್ಸ್ ರನ್ನಿಂಗ್ ಇತ್ತು. ಬಟ್ 1 ಇಯರ್ ಅಲ್ಲಿ ನಮ್ಗೆ ಈ ರಿಸಲ್ಟ್ ಸಿಗಕ್ ಸಾಧ್ಯ ಆಯ್ತು ಸರ್. 7 ಮಂತ್ಸ್ ನಲ್ಲೇ ನಿಮ್ಗೆ ಈ ರಿಸಲ್ಟ್ ಬರ್ಲಿಕ್ಕೆ ಹೆಲ್ಪ್ ಆಯ್ತು. ಹೆಲ್ಪ್ ಆಯ್ತು ಸರ್. ಆಮೇಲೆ ಪ್ರಾಕ್ಟೀಸ್ ಫಸ್ಟ್ ಸರ್. ಪ್ರಾಕ್ಟೀಸ್ ಫುಡ್ ನಾವು ಅಂದ್ರೆ ನಮ್ ಕೋಚ್ ಏನ್ ಹೇಳ್ತಾರಲ್ಲ, ನಾವು ಪ್ರಶ್ನೆ ಮಾಡದೆ ಯಾಕೆ ಅಂತ ಕೇಳಲಿಲ್ಲ ಸರ್. ಓಕೆ, ನಮ್ಗೆ ಏನೋ ಒಂದು ಹೇಳ್ತಿದಾರೆ, ಆ ಪ್ರಾಕ್ಟೀಸ್ ಅನ್ನ ನಾವ್ ಮಾಡ್ಬೇಕು, ಸಪ್ಲಿಮೆಂಟ್ ಯೂಸ್ ಮಾಡ್ಬೇಕು, ಇವುಗಳನ್ನ ತಗೋಬೇಕನ್ನೋದು ಒಂದೇ ಒಂದ್ ಮೈಂಡ್ ಸೆಟ್ ಇತ್ತು ಸರ್. ಅದೇನು ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ ಬೇಡ. ಇಷ್ಟೆಲ್ಲ ಕಳ್ಕೊಂಡಿದೀವಿ, ಇದನ್ನ ನಾವ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ನಾವು ಈ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ 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 ಓಕೆ. ಎಸ್. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡ್ಲಾರ್ದೆ ನಾವು ಒಟ್ಟೆ ನಾವು ಸ್ಟಾರ್ಟ್ ಮಾಡ್ಬೇಕು ಇರ್ಬೇಕು ಅನ್ನೋದೊಂದೇ ನಿಮ್ಗೆ ತಲೆ ಒಳಗ್ ಬಂತು. ಹೆಲ್ದಿಯಾಗಿ ಇರ್ಬೇಕು ಸರ್. ಫಸ್ಟ್ ಹೆಲ್ದಿ ಆಗಿದ್ರೆ ನಮಗೆ ಏನ್ ಬರ್ಲಿಕ್ಕಿದೆ ಅದ್ ಬರುತ್ತೆ ಅನ್ನೋದನ್ನ ಈ ಕಮ್ಯುನಿಟಿ ಬಂದ್ಮೇಲೆ ಎಸ್ ಎಸ್ ಎಸ್. ಓಕೆ. ಟೋಟಲಿ ನೀವು ಎಷ್ಟು ಕೆಜಿ ವೇಟ್ ಲಾಸ್? 7 ಕೆಜಿ ವೇಟ್ ಲಾಸ್ ಮಾಡ್ಕೊಂಡಿದ್ರ?
7 ಕೆಜಿ ಅಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೆ ಸರ್. ಐಡಿಯಲ್ ವೇಟಿಗೆ ಬಂದಿದ್ದೆ ಸರ್ ನಾನು. ಸೂಪರ್, ಸೂಪರ್, ಸೂಪರ್. ಓಕೆ, ಈಗ ಏನ್ ಐಡಿಯಲ್ ಹೇಳಕ್ಕೆ ವೇಟಿಗ್ ಹ್ಮ್. ಆಮೇಲೆ ಸರ್ ಐಡಿಯಲ್ ವೇಟಿಗ್ ಬಂದ್ಮೇಲೆ ಪಿಸಿಓಡಿ ಪ್ರಾಬ್ಲಮ್ ಕಡಿಮೆ ಆದ್ಮೇಲೆ ಥೈರಾಯ್ಡ್ ಲೆವೆಲ್ ಸರ್ 3.8 ಇದ್ದಿದ್ದು 1.8 ಆಯ್ತು ಸರ್. ಅದು ಸರ್ ಎಲ್ಲ ಕಡಿಮೆ ಆದ್ಮೇಲೆ ಅಂದ್ರೆ ನಮ್ ಹೆಲ್ತ್ ಇಶ್ಯೂಸ್‌ಗಳು ಕಡಿಮೆ ಆದ್ಮೇಲೆ ಬಂದಿರೋ ರಿಸಲ್ಟ್ ಸರ್. ವಿತೌಟ್ ಯಾವ ಹೆಲ್ತ್ ಇಶ್ಯೂಸ್‌ಗಳು ಹೋಗದೇನು ರಿಸಲ್ಟ್ ಬರ್ಲಿಲ್ಲ ಸರ್. ಓಕೆ, 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 ಓಕೆ. ಸೂಪರ್. ಬಟ್ ಅವು ಕಡಿಮೆ ಆದ್ಮೇಲೆ ನಮ್ಗೆ ಈ ರಿಸಲ್ಟ್ ಕನ್ಸಿ ರಿಸಲ್ಟ್ ಬರಕ್ ಸಾಧ್ಯ ಆಯ್ತು ಸರ್. ಅಚ್ಚಾ, ಅಚ್ಚಾ, ಅಚ್ಚಾ. ಟೋಟಲಿ ಫಸ್ಟ್ ಟೈಮ್. ಓಕೆ. ಆಲ್ಮೋಸ್ಟ್ ಆಲ್ ನಮ್ ಕಮ್ಯುನಿಟಿ ಒಳಗ ಸಾಕಷ್ಟು ಮಂದಿ ಏನಾಯ್ತು ಅಂತಂದ್ರೆ ಕನ್ಸ್ಯೂರ್ ರಿಸಲ್ಟ್ ಹೋಗಿ ಬಂದಿದ್ರು. ಅದರಲ್ಲಿ ನಮ್ಮ ಸಾವಿತ್ರಿ ಮೇಡಮ್ ಕೂಡ ಒಬ್ರು. ಯಾಕಂತಂದ್ರೆ ಅವರು ಬಂದು ಸಾಕಷ್ಟು ಡಿಪ್ರೆಷನ್‌ಗೆ ಹೋಗಿದ್ರು. ನನ್ಗೆ ಗೊತ್ತಿದೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ.